ಆಸ್ಪತ್ರೆಯಲ್ಲಿ ಉಚಿತ ಆರೋಗ್ಯ ಶಿಬಿರ. ಶಿಬಿರದಲ್ಲಿ ಉಬ್ಬಿರುವ ರಕ್ತನಾಳಗಳ ಫ್ರೀ ಕ್ಯಾಂಪ್. ಎಸ್, ಆರೋಗ್ಯವೇ ಮಹಾಭಾಗ್ಯ ಅಂತಾರೆ. ಇತ್ತೀಚಿನ ದಿನಗಳಲ್ಲಿ ಆಹಾರದ ವ್ಯತ್ಯಾಸ, ಒತ್ತಡಗಳಿಂದ ಚಿಕ್ಕ ಚಿಕ್ಕ ವಯಸ್ಸಿಗೆ ಗಂಭೀರ ಕಾಯಿಲೆಗಳು ಬರ್ತಾವೆ. ಜನರ ಆರೋಗ್ಯದ ದೃಷ್ಟಿಯಿಂದ ಶಿರಾದ ಕಾವೇರಿ ಆಸ್ಪತ್ರೆಯಲ್ಲಿ ಇಂದು ಕಾವೇರಿ ಆಸ್ಪತ್ರೆ ಹಾಗೂ ಬೆಂಗಳೂರಿನ ಎವಿಐಎಸ್ ಆಸ್ಪತ್ರೆಯ ಸಹಯೋಗದಲ್ಲಿ ಉಬ್ಬಿರುವ ರಕ್ತನಾಳಗಳ ಉಚಿತ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿತ್ತು. ಇನ್ನು ಈ ವೇಳೆ ಕಾವೇರಿಯ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಜುಲ್ಕರ್ ಎಂಬುವವರು ಮಾತನಾಡಿ, ಇಂದು ನಮ್ಮ ಆಸ್ಪತ್ರೆಯಲ್ಲಿ ಏರ್ಪಡಿಸಿರುವ ಈ ಕ್ಯಾಂಪ್ ಶಿರಾದಲ್ಲಿ ತುಂಬಾ ಅತ್ಯವಶ್ಯಕವಾಗಿದೆ. ಡ್ರೈವರ್ಗಳು, ಟೀಚರ್ಗಳು, ಕಂಡಕ್ಟರ್ಗಳು ಸೇರಿದಂತೆ ಡಾಕ್ಟರ್ಗಳು ಯಾವಾಗಲೂ ನಿಂತು ಕೆಲಸ ಮಾಡಬೇಕಾಗತ್ತೆ. ಅಂತಹವರಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಂಡುಬರುತ್ತೆ. ಹೀಗಾಗಿ ಈ ಶಿಬಿರವನ್ನ ಏರ್ಪಡಿಸಲಾಗಿದೆ. ಅಲ್ಲದೆ ಪ್ರತಿ ಭಾನುವಾರ ಉಚಿತವಾಗಿ ಒಂದೊಂದು ಕ್ಯಾಂಪ್ಗಳನ್ನು ಆಸ್ಪತ್ರೆಯಿಂದ ಏರ್ಪಡಿಸಲಾಗುತ್ತೆ ಎಂದಿದ್ದಾರೆ. ನಮಸ್ತೆ, ನಾನು ಡಾಕ್ಟರ್ ಜುಲ್ಕರ್ ಕಾವೇರಿ ಹಾಸ್ಪಿಟಲ್ ವೈದ್ಯ. ಇವತ್ತು ನಮ್ಮ ಹಾಸ್ಪಿಟಲಲ್ಲಿ ನಾನು ಇವತ್ತೊಂದು ಫ್ರೀ ವೆರಿಕೋಸ್ ವೇನ್ ಕ್ಯಾಂಪ್ ಇಟ್ಟಿದ್ದೀನಿ. ಇದು ತುಂಬ ಅವಶ್ಯಕತೆ ಇತ್ತು ನಮ್ಮ ಶಿರಾದಲ್ಲಿ. ಏನು ಲೈಕ್ ಹೆಂಗೆ ಕಾಸ್ ಆಗ್ತಂದರೆ, ಇದು ಲಾಂಗ್ ಸ್ಟ್ಯಾಂಡ್ ನಿಂತಿರ್ತಾರೆ ಡ್ರೈವರ್ಗಳು, ಕಂಡಕ್ಟರ್ಗಳು, ಟೀಚರ್ಗಳು. ಇದು ನಮ್ಮಂಥ ಕೆಲಸ ಮಾಡೋ ಡಾಕ್ಟರ್ಗಳಿಗೆ ಜಾಸ್ತಿ ಇದು ಕಾಸಸ್ ವೆರಿಕೋಸ್ ವೇನು. ಅದಕ್ಕೆ ನಾನು ಇದು ಉಚಿತ ತಪಾಸಣೆ ಇಟ್ಟಿದ್ದೀನಿ. ಇವತ್ತು ಚೆನ್ನಾಗಿ ನಡೀತಿರುತ್ತೆ. ಆಲ್ಮೋಸ್ಟ್ ಒಂದು 200 ಪೇಷಂಟ್ ರಿಜಿಸ್ಟರ್ ಮಾಡಿ ಆಲ್ಮೋಸ್ಟ್ 150 ಕನ್ಸಲ್ಟೇಷನ್ ಮುಗ್ದೈತೆ. ಆವಾಗಲೇ ಏನೋ 2 ಗಂಟೆವರು ಡಾಕ್ಟರ್ ಇದ್ದು ಫ್ರೀ ಕನ್ಸಲ್ಟೇಷನ್ ಮಾಡಿ ಹೋಗ್ತವ್ರೆ. ಮತ್ತು ಕೌನ್ಸ್ಲಿಂಗು ಮಾಡ್ತಿದ್ದೀವಿ. ನಾನು ಇವತ್ತು ತುಂಬ ಖುಷಿ ಅನಿಸೈತೆ ನಂಗೆ. ಜನ ನೋಡ್ರಿ ತುಂಬ ಖುಷಿಪಟ್ಟು ಹೋಗ್ತವ್ರೆ ಜನ. ಇದು ಮೂಲ ನಿಮ್ಮ ಏನಕ್ಕೆ ಇದನ್ನು ಮಾಡಬೇಕು ಅಂತ ನಿಮಗೆ ಇವತ್ತು ಸ್ವಲ್ಪ ಸಂಡೇ ಏನೋ ಒಂದು ಡೈಲಿ ಎವ್ರಿ ಸಂಡೇ ಕ್ಯಾಂಪ್ ಇಡೋಣ ಅಂತ, ಫ್ರೀ ಕ್ಯಾಂಪ್ ಇಡೋಣ ಅಂತ ನಂದು ಒಂದು ಏಮ್ ಇತ್ತು. ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕೆ ಫ್ರೀ ಕ್ಯಾಂಪ್ ಇಡಿಸಿ ಸಂಡೇ ಫ್ರೀ ಕ್ಯಾಂಪ್ಸ್ ಇಡಿಸಿ. ಟ್ರೀಟ್ಮೆಂಟು ಯಾವ ಥರ ಇದೆ? ಟ್ರೀಟ್ಮೆಂಟ್ ಇವಾಗ ಕನ್ಸಲ್ಟೇಷನ್ಸ್ ಎಲ್ಲ ಫ್ರೀ ಇರುತ್ತೆ. ಆಗ ಏನಾದರೂ ಆಪ್ರೇಷನ್ ಬೇಕಂದರೆ ನಾವು ಹೈಯರ್ ಲೈಕ್ ಮೆಡಿಕಲ್ ಕಾಲೇಜಸ್ ಕಳಿಸಿ ಆಪ್ರೇಷನ್ ಮಾಡ್ಸೋಕೆ ಕಳಿಸಿದ್ದೀವಿ ಇವತ್ತು. ನೆಕ್ಸ್ಟ್ ಮುಂದಿನ ದಿನದಲ್ಲಿ ಬೇರೆ ಯಾವುದನ್ನ ಕ್ಯಾಂಪ್ ಮಾಡಬೇಕು? ಮುಂದಿನ ನೆಕ್ಸ್ಟ್ ವೀಕು ಇನ್ವಿಟ್ರೋ ಲೈಕ್ ಎಲ್ಲ ಗೈನ ಕ್ಯಾಂಪ್ ಮಾಡ್ತೀನಿ. ನೆಕ್ಸ್ಟ್ ವೀಕು ಮಾಡಿಸಿ ನೆಕ್ಸ್ಟ್ 3rd ವೀಕು ನಾವು ಒಂದು ಕಾರ್ಡಿಯಾಕ್ ಕ್ಯಾಂಪ್ ಇಟ್ಟಿದ್ದೀವಿ ಇಲ್ಲೇ. ಇನ್ನು ಎವಿಐಎಸ್ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಶ್ರೀಕಾಂತ್ ಎಂಬುವವರು ಮಾತನಾಡಿ, ಈ ಸಮಸ್ಯೆ ಜಾಸ್ತಿ ನಿಂತು ಕುಳಿತು ಕೆಲಸ ಮಾಡುವಂತಹ ಜನರಿಗೆ ಕಾಣಿಸಿಕೊಳ್ಳುತ್ತೆ. 100ರಲ್ಲಿ 70ರಷ್ಟು ಜನರಲ್ಲಿ ಈ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ. ಅಂತಹವರಿಗೆ ಲೇಸರ್ ಟ್ರೀಟ್ಮೆಂಟ್ ಮಾಡಲಾಗುತ್ತೆ. ಅಲ್ಲದೆ ಕ್ಯಾಂಪ್ ಕಡೆಯಿಂದ ಬಂದಂತಹ ಜನರಿಗೆ ಡಿಸ್ಕೌಂಟ್ ರೂಪದಲ್ಲಿ ಚಿಕಿತ್ಸೆಯನ್ನ ನೀಡಲಾಗುತ್ತೆ ಎಂದಿದ್ದಾರೆ. ಸ್ವಾಸ್ಕರ ಸೆಂಟರಿಂದ ಇವತ್ತು ಸಿರಾ ಅಂತ ಒಂದು ತಾಲೂಕಲ್ಲಿ ಎವಿಸ್ ಹಾಸ್ಪಿಟಲ್ ವತಿಯಿಂದ ಕಾವೇರಿ ಹಾಸ್ಪಿಟಲಲ್ಲಿ ವೆರಿಕೋಸ್ ವೇನ್ಸ್ ತಪಾಸಣೆ ಅಂದರೆ ಉಚಿತ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಈ ಕ್ಯಾಂಪಲ್ಲಿ ಇಲ್ಲಿವರೆಗೂ ಹತ್ರ ಒಂದು 70 ಮೆಂಬರ್ಸ್ ಬಂದಿದ್ದಾರೆ. ಅದರಲ್ಲಿ ಹತ್ರ ಒಂದು 60 ಮೆಂಬರ್ಸಿಗೆ ವೆರಿಕೋಸ್ ವೇನ್ಸ್ ಪ್ರಾಬ್ಲಮ್ ಇದೆ. ಈ ವೆರಿಕೋಸ್ ವೇನ್ಸ್ ಪ್ರಾಬ್ಲಮ್ ಜಾಸ್ತಿ ನಿಂತ್ಕೊಂಡಿದ್ದಾಗ, ಜಾಸ್ತಿ ಕುಂತ್ಕೊಂಡಿದ್ದಾಗ, ಜಾಸ್ತಿ ಕುಂತ್ಕೊಂಡು ವರ್ಕ್ ಮಾಡಿದವ್ರಿಗೆ ಮಾತ್ರ ವೆರಿಕೋಸ್ ವೇನ್ಸ್ ಜಾಸ್ತಿ ಕಂಡುಬರುತ್ತೆ. 100ರಲ್ಲಿ ಮಿನಿಮಮ್ ಒಂದು 70% ಜನರಿಗೆ ವೆರಿಕೋಸ್ ವೇನ್ಸ್ ಅನ್ನೋದು ಬರುತ್ತೆ. ಈ ವೆರಿಕೋಸ್ ವೇನ್ಸಿಗೆ ನಾವು ಲೇಸರ್ ಟ್ರೀಟ್ಮೆಂಟನ್ನು ಮಾಡ್ತೀವಿ. ಈ ಲೇಸರ್ ಟ್ರೀಟ್ಮೆಂಟ್ ಎಲ್ಲ ಫುಲ್ ಟೋಟಲ್ ಆಗಿ ಬೆಂಗಳೂರಲ್ಲಿ ನಮ್ಮ ಎವಿಸ್ ಹಾಸ್ಪಿಟಲಲ್ಲಿ ಮಾಡ್ತೀವಿ. ನಮ್ಮ ಬ್ರಾಂಚಸ್ ಬಂದುಬಿಟ್ಟು ಬೆಂಗಳೂರಲ್ಲಿ ಜಯನಗರ ಆ್ಯಂಡ್ ರಾಜಾಜಿನಗರದಲ್ಲಿ ಇರುತ್ತೆ. ಇದರಲ್ಲಿ ಬಂದುಬಿಟ್ಟು ಕ್ಯಾಂಪ್ ಕಡೆಯಿಂದ ಬಂದ ಪೇಷಂಟ್ಗೆ ನಾವು ಡಿಸ್ಕೌಂಟ್ ರೂಪದಲ್ಲಿ ನಾವು ಅವರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಇದರಿಂದ ಸೈಡ್ ಎಫೆಕ್ಟ್ ಇದರಿಂದ ಎಸ್ ಹೌದು, ಬಟ್ ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಏನಿಲ್ಲ. ಬಿಕಾಸ್ ಯಾಕಂದರೆ ನಾವೇನು ಓಪನ್ ಸರ್ಜರಿ ಮಾಡ್ತಾ ಇಲ್ಲ ಆ್ಯಂಡ್ ಇದಕ್ಕೇನು ಬೆಡ್ ರೆಸ್ಟ್ ಏನು ಅವಶ್ಯಕತೆ ಇಲ್ಲ. ವಿತಿನ್ 1 ಡೇ ಅಲ್ಲಿ ನಿಮಗೆ ಟ್ರೀಟ್ಮೆಂಟ್ ಮಾಡಿ ಮತ್ತೆ ಈವ್ನಿಂಗಲ್ಲಿ ನೀವು ಡಿಸ್ಚಾರ್ಜ್ ಆಗಿ ಹೋಗ್ಬೋದು. ಇನ್ನು ಸಾರ್ವಜನಿಕರೊಬ್ಬರು ಮಾತನಾಡಿ, ಸುಮಾರು 27 ವರ್ಷದಿಂದ ದಿನದಿಂದ ಈ ಸಮಸ್ಯೆ ಇತ್ತು. ಈ ಕ್ಯಾಂಪ್ ಇರೋದು ತಿಳಿದು ಚೆಕ್ ಮಾಡಿಸಿದ್ವಿ. ಅಲ್ಲದೆ ಈ ತರಹದ ಕ್ಯಾಂಪ್ ಅನ್ನ ಏರ್ಪಡಿಸಿರುವುದು ಹಳ್ಳಿಯ ಭಾಗದ ಜನರಿಗೆ ಉಪಯೋಗವಾಗುತ್ತೆ ಎಂದಿದ್ದಾರೆ. ಸುಮಾರು ಈಗ ಒಂದು 27-28 ವರ್ಷದಿಂದ ಇದೆ ಅವರಿಗೆ ಸಮಸ್ಯೆ ಏನು ಆಗ್ತಿರಲಿಲ್ಲ. ಅದೇ ಇವತ್ತು ಕ್ಯಾಂಪ್ ಇದೆ ಅಂತಂದರು. ಒಂದು ಸಾರಿ ಚೆಕ್ ಮಾಡಿಸೋಣ ಹೆಂಗನಾಗಿ ತುಂಬ ಇದೆ ಅವರಿಗೆ ರೈಟ್ ಸೈಡು ಕಾಲಲ್ಲಿ. ಹಾಗಾಗಿ ಈಗ ಡಾಕ್ಟ್ರು ಸಲಹೆ ಕೊಟ್ಟಿದ್ದಾರೆ, ಅಲ್ಲಿ ಬೆಂಗಳೂರಿಗೆ ಬನ್ನಿ, ಅದನ್ನು ಆಪ್ರೇಷನ್ ಏನು ಮಾಡಲ್ವಂತೆ, ಅದು ಲೇಸರ್ ಇದರಿಂದ ಇದು ಮಾಡ್ತೀವಿ, ಹಂಗಾಗಿ ನಿಮ್ಗೆ ಒಳ್ಳೆಯದಾಗುತ್ತೆ. ಯಾಕೆಂದರೆ ಇದು ಹಂಗೆ ಬಿಟ್ಕೊಂಡ್ರೆ ತುಂಬ ಆಗುತ್ತೆ ಅಂತ ಹೇಳಿದ್ದಾರೆ ಸರ್. ಹಾಗಾಗಿ ನಮಗೆ ಇದು ಫೋನ್ ನಂಬರ್ ಕೊಟ್ಟಿದ್ದಾರೆ, ಕಾಲ್ ಮಾಡ್ಕೊಂಡು ಬನ್ನಿ, ನಾವು ಅದು ಮತ್ತೆ ಇದು ಮಾಡಿಕೊಡ್ತೀವಿ. ಸುಮಾರು ಈಗ 27-28 ವರ್ಷ ಇದೆ ಸರ್.
ಅವ್ರಿಗೆ 27-28 ವರ್ಷ ಆಗಿತ್ತದು. ನಾವೇನಾದ್ರು ಸುಮ್ಮನೆ ಇದು ಮಾಡ್ಕೊಂಡು ಬಂದಿದ್ವಿ. ಇನ್ನು ಈ ಶಿಬಿರದಲ್ಲಿ ವೈದ್ಯರು ರೋಗಿಗಳಿಗೆ ತಪಾಸಣೆ ಮಾಡಿ ಮಾಹಿತಿ ಮತ್ತು ರೋಗ ನಿರ್ವಹಣೆಯ ಸಲಹೆಗಳನ್ನ ನೀಡಿದ್ರು. ಈ ವೇಳೆ ಅನೇಕ ಮಂದಿ ಸಾರ್ವಜನಿಕರು ಆರೋಗ್ಯ ತಪಾಸಣೆಯನ್ನ ಮಾಡಿಸಿಕೊಂಡ್ರು. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.